ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರೋಸ ಕುಚ್ಚನ್ನು ಹೇಳ್ಕೊಡ್ತಿದ್ದೀನಿ. ಇದು ಒಂದೇ ಸ್ಯಾರಿಗೆ ಎರಡು ಡಬಲ್ ಕಲರಲ್ಲಿ ಎರಡು ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಇದಕ್ಕೆ ಯಾವ ರೀತಿ ಮಾಡೋದು, ಇದು ವಿತೌಟ್ ಕುಚ್ಚು, ಇದರಲ್ಲಿ ವಿತ್ ಕುಚ್ಚು ವಿತೌಟ್ ಕುಚ್ಚು ಎರಡನ್ನೂ ಒಂದೇ ಡಿಸೈನ್ಗೆ ಮಾಡ್ಬೋದು. ಮತ್ತು ಇದಕ್ಕೆ ನಾನು ಎಷ್ಟು ರೇಟನ್ನು ತಗೋತೀನಿ ಅಂತ ಹೇಳ್ತೀನಿ ನಾನು. ಹಾಗಿದ್ರೆ ಈಗ ವಿಡಿಯೋನು ಶುರು ಮಾಡೋಣ ಅಲ್ಲ. ಈಗ ನೋಡಿ, ಈ ಡಿಸೈನು ಮೈಸೂರು ಸಿಲ್ಕ್ ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ. ನೋಡಿ, ನಾನು 10 ನಂಬರ್ ನೀಡಲನ್ನು ತಗೊಂಡಿದ್ದೀನಿ. ನೋಡಿ, 10 ನಂಬರ್ ನೀಡಲ್ ಆ್ಯಸ್ ಇಟ್ ಈಸ್ ನಾನು 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು 2 ಸಿಂಗಲ್ ಕ್ರೋಶನ ಹಾಕೋಬೇಕು. ಲಾಕ್ ಮಾಡ್ಕೋಬೇಕಲ್ಲ, ಸೇವ್ ಮಾಡಬೇಕು. ನೋಡಿ, 2 ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. 2 ಸತಿ ಹಾಕಬೇಕು. ಇದು ಮೈಸೂರು ಸಿಲ್ಕ್ ಸ್ಯಾರಿ. ನೋಡಿ, ಡಬಲ್ ಕಲರ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋನ ಫುಲ್ ನೋಡಿ, ಇದ್ರ ರೇಟ್ ಎಷ್ಟು ತಗೋತೀನಿ ಅಂತಲೂ ನಾನು ಹೇಳ್ತೀನಿ. ಈ ರೀತಿ ಕುಚ್ಚಿಗೆ ಯಾವ ರೀತಿ ರೇಟನ್ನು ತಗೊಳ್ಳೋದು ಅಂತಲೂ ನಾನೀಗ ತೋರಿಸ್ಕೊಡ್ತೀನಿ. ಈಗ 3 ಚೈನನ್ನು ಹಾಕ್ಕೋಬೇಕು. ಈಗ ನೋಡಿ, 1 2 3 3 ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ, ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನಾವು ಲಾಕನ್ನು ಮಾಡ್ಕೋಬೇಕು. ಲಾಕನ್ನು ಮಾಡಿಕೊಂಡು ಪುನಃ 3 ಚೈನ್, 1 2 3 ಚೈನನ್ನು ಹಾಕಿ ಸೂಜಿ ಮೇಲೆ ದಾರನ ತಗೊಂಡು ನೋಡಿ, ಇಲ್ಲಿ ಕ್ರಾಸಾಗಿ ಟ್ರಯಾಂಗಲ್ ಬರಬೇಕು. ಆ ರೀತಿ ಇಲ್ಲಿಂದ ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಎರಡರಲ್ಲೊಂದು ನೋಡಿ. ಇಷ್ಟಾದ ನಂತರ ನಾವು 1 2 3 ಆಯ್ತಲ್ವ. ಈಗ ಸೂಜಿ ಮೇಲೆ ದಾರ ತಗೊಂಡು ನಾವೇನು ಕಂಬನ ಹಾಕಿದ್ವಲ್ಲ ಆ ಕಂಬದೊಳಗಡೆಯಿಂದ ದಾರನ ತಂದು ಇಲ್ಲಿ ನೋಡಿ, ಎರಡರಲ್ಲೊಂದು ಒಂದಾಯಿತು. ನಾವು ಇಲ್ಲಿ 8 ಕಂಬನ ಹಾಕೋಬೇಕು. ನೋಡಿ, ಸೂಜಿ ಮೇಲೆ ದಾರ ತರಬೇಕು, ಎರಡರಲ್ಲೊಂದು ಮತ್ತು 3 ಸತಿ 3 ಚೈನನ್ನು ಹಾಕಿ ನಾವು ಇದನ್ನು ಡಿಸೈನನ್ನು ಶುರು ಮಾಡುವಂಥದ್ದು. ಇಲ್ಲಿಗೆ 3 ಕಂಬ ಆಯಿತು. 3 ಕಂಬ ತುಂಬಾ ಈಸಿ ಇದೆ, ತುಂಬಾ ಚೆನ್ನಾಗೂ ಕಾಣಿಸುತ್ತೆ, ಡಬಲ್ ಕಲರು. 3 ಕಂಬ ಆಯಿತು. ಈಗ 4ನೇ ಕಂಬ, ಪುನಃ 5 ಕಂಬ, 5ನೇ ಕಂಬ. ಇದು ನಾವು ಇಲ್ಲಿ ಎಷ್ಟು ಹಾಕೋತೀವೋ ಆ ಕಡೆಯೂ ಅಷ್ಟು ಇನ್ನೊಂದು ಲೈನಲ್ಲಿ ಬರುತ್ತಲ್ಲ ಲಾಸ್ಟ್ ಸ್ಟೆಪ್ಪು, ಅದರಲ್ಲೂ ಅಷ್ಟೇ ಹಾಕಬೇಕು. 6, ಇನ್ನೆರಡು ಕಂಬ ನೋಡಿ, 6 1 7 ಮತ್ತು 8 ನೋಡಿ. ಕಂಬ ಆದ ನಂತರ 8 ಇಲ್ಲಿ ಬಂದು ಇದು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ನೋಡಿ, ಇದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು, ನಿಮ್ಗೇನಾದರೂ ಬೇಸ್ ಲೈನಲ್ಲಿ ಚೈನ್ ಬೇಕಂತಂದರೆ ಎಕ್ಸ್ಟ್ರಾ 3 ಚೈನನ್ನು ಹಾಕ್ಕೋಬೇಕು. ಈಗ ನಾನು ವಿತೌಟ್ ಕುಚ್ಚನ್ನು ಹಾಕೋತಾ ಇರೋದು. ಕುಚ್ಚು ಬೇಕಂದರೆ 3 ಎಕ್ಸ್ಟ್ರಾ, ಬೇಸ್ ಲೈನಲ್ಲಿ 3 ಚೈನನ್ನು ಎಕ್ಸ್ಟ್ರಾ ಹಾಕೋಬೇಕು. ಈಗ 1 2 3 ನಾನು ವಿತೌಟ್ ಕುಚ್ಚನ್ನು ಹಾಕ್ತಾ ಇರೋದ್ರಿಂದ ನೋಡಿ, ಈಗ 3 ಚೈನು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾವು ಲಾಕನ್ನು ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಆ್ಯಸ್ ಇಟ್ ಈಸ್ ತಿರ್ಗಾ ಅದೇ ರೀತಿ 3 ಚೈನನ್ನು ಹಾಕಬೇಕು. 1 2 3 3 ಚೈನನ್ನು ಹಾಕಿ ಸೂಜಿ ಮೇಲೆ ದಾರನ ತಗೊಂಡು ಈಗ ಒಂದು ಸ್ಲ್ಯಾಂಟಾಗಿ ಇದನ್ನು ನೋಡಿ, ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗಲ್ಲ, ಸ್ಲ್ಯಾಂಟಾಗಿ ಒಂದು ತ್ರಿಭುಜಾಕಾರದಲ್ಲಿ ಬರೋ ರೀತಿ ಹಾಕ್ಕೋಬೇಕು. ಇದಕ್ಕೆ ಒಂದು ಕಂಬನ ಮಾಡಿಕೊಂಡು ಇಲ್ಲಿಂದ 3 ಚೈನನ್ನು ಹಾಕ್ಕೊಳ್ಳೋಣ. 3 ಪುನಃ ಇಲ್ಲಿ ಸೂಜಿ ಮೇಲೆ ದಾರನ ತಗೋಬೇಕು. ತೆಗೆದುಕೊಂಡು ನಾವಿಲ್ಲಿ ಏನು ಹಾಕಿದ್ವಿ ನೋಡಿ, ಕಂಬ ಹಾಕಿದ್ವಲ್ಲ ಅದರೊಳಗಡೆಯಿಂದ 2ರಲ್ಲೊಂದು ಮತ್ತು 2ರಲ್ಲಿ ಒಂದನ್ನು ಹಾಕ್ಕೋಬೇಕು. 2ರಲ್ಲೊಂದು ಇದನ್ನು ಅಷ್ಟೇ 8 ಕಂಬನ ಮಾಡ್ಕೋತೀನಿ ನಾನು.
ಎರಡರಲ್ಲೊಂದು ಎರಡರಲ್ಲೊಂದು. ನೋಡಿ ಹಿಂಗಾದಾಗ ತೆಗೆದುಬಿಡಬೇಕು. ತೆಗೆದು ಪುನಃ ಹಾಕಿ ಎರಡರಲ್ಲೊಂದು. ನೋಡಿ ಇದನ್ನು ಹಾಕ್ಬಿಟ್ಟು ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ಹಾಕ್ಕೊಂಡ್ರೆ ನಮಗೆ ಚೆನ್ನಾಗಿ ಕಂಬಗಳು ಬರುತ್ತೆ. ಇಲ್ಲಿ 8 ಕಂಬನ ನಾವು ಹಾಕ್ಕೋಬೇಕಾಗತ್ತೆ. ಲೆಕ್ಕ ಹಾಕ್ಕೊಂಡು ಹಾಕ್ಕೊಳ್ಳಿ. ನೋಡಿ ಇಲ್ಲಿ ನಮಗೆ ಗೊತ್ತಾಗುತ್ತೆ. 3 ಚೈನ್ ಬಿಟ್ಬಿಡೋಣ. 1 2 3 4 5 6 ಮತ್ತು 8 ಹಾಕಬೇಕು. ಇನ್ನೆರಡು ಕಂಬನ ಹಾಕ್ಕೋಬೇಕಾಗತ್ತೆ ನಾವು. ನೋಡಿ ಈ ರೀತಿ ಎಡದಗೈಲಿ ಇಟ್ಕೋಬೇಕು. ಇಟ್ಕೊಂಡು ಕಂಬದೊಳಗಡೆಯಿಂದ ತಂದು ಸೂಜಿ ಮೇಲೆ ದಾರ ತಗೋಬೇಕು. ಎರಡರಲ್ಲೊಂದು ಮತ್ತು ಎರಡರಲ್ಲೊಂದನ್ನು ಹಾಕಿದ್ರೆ ನೀಟಾಗಿ ಕಂಬ ಅನ್ನೋದು ಚೆನ್ನಾಗಿ ಬರುತ್ತೆ. ಈಗ ಇದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋದು. ನೋಡಿ ಕಾಣಿಸ್ತಿದೆಯಲ್ಲ ಎಷ್ಟು ಚೆನ್ನಾಗಿ. ಈಗ ಇದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ಸೀರೆನ ಮತ್ತು ಏನು ದಾರ ಇದೆಯಲ್ಲ ಎಳಿಬಾರ್ದು. ಈಗ ಪುನಃ ಆ್ಯಸ್ ಇಟ್ ಈಸ್ 1 2 3 ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ಳೋದು. ಪುನಃ 3 ಚೈನನ್ನು ಹಾಕಿ ಸೂಜಿ ಮೇಲೆ ದಾರನ ತಂದು ಪುನಃ ಅದನ್ನು ಕಂಬ ಮಾಡಿಕೊಂಡು ಪುನಃ 3 ಚೈನನ್ನು ಹಾಕಿ. ನೋಡಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕಬೇಕು. ತಿರ್ಗಾ 3 ಚೈನನ್ನು ಹಾಕಿ ಆ ಸ್ಲ್ಯಾಂಟ್ ನಾವು ಕಂಬನ ಮಾಡಿರ್ತೀವಲ್ಲ ಆ ಕಂಬದೊಳಗಡೆಯಿಂದ ನಾವು 8 ಕಂಬನ ಹಾಕೋಬೇಕು. ಕಂಬ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನಾವು ಇದು ಮಾಡ್ಕೋಬೇಕಾಗತ್ತೆ. ಈಗ ಇಷ್ಟು ನೋಡಿದ್ರಿ ಅಲ್ವಾ, ಸೇಮ್ ಇದೇ ರೀತಿ ಬರುತ್ತೆ. ಇಡೀ ಎಲ್ಲ ಬೇಸ್ ಲೈನೆಲ್ಲ ಇದೇ ರೀತಿ ಬರುತ್ತೆ. ನೋಡಿ ನೆಕ್ಸ್ಟ್ ಲೈನ್ ಹೇಗೆ ಬರುತ್ತೆ ಅಂತ ನಾನು ಇಲ್ಲಿ ನೆಕ್ಸ್ಟ್ ಲೈನ್ ಬಂದಾಗ ಹೇಳ್ಕೊಡ್ತೀನಿ. ಫುಲ್ಲು ಸ್ಯಾರಿ ಇದೇ ರೀತಿಯೇ ಹಾಕಬೇಕು. ಆರ್ಚ್ ಈ ರೀತಿ ಬಂದಿದೆ, ಕಾಣಿಸ್ತಿದೆಯಾ? ಈ ರೀತಿ ಬಂದಿದೆ. ಈಗ ನಾವು ಸೆಕೆಂಡ್ ಸ್ಟೆಪ್ ಮಾಡಬೇಕಾದ್ರೆ ನೋಡಿ, ನಾನು ಈ ಪಿಂಕ್ ಕಲರ್ ದಾರನ ತೊಗೊಂಡಿದ್ದೀನಿ. ಇದು ಮೈಸೂರು ಸಿಲ್ಕ್ ಸೀರೆ ಅಂತ ಆಗಲೇ ಹೇಳಿದೆ. ಅದೇ ಡಬಲ್ ಕಲರ್ ಇರೋದ್ರಿಂದ ನಾವು ನೋಡಿ ಈ ಕಲರ್ ತಗೊಂಡಿದ್ದೀನಿ. ಈಗ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗ ನೋಡಿ ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕೊಂಡಿದ್ವಲ್ಲ, ಲಾಕ್ ಏನು ಹೇಳ್ತೀವಿ, ಸೀರೆಗೆ ಲಾಕ್ ಮಾಡಿದ್ವಿ. ನೋಡಿ ನಾನು ಅದೇ 10ನೇ ನಂಬರ್ ನೀಡಲನ್ನು ತಗೊಂಡಿರುವಂಥದ್ದು. ಈಗ ಏನು ನಾವು ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಹೋಲ್ಗೆ ಹಾಕ್ಬಿಟ್ಟು ಲಾಕನ್ನು ಮಾಡ್ಕೊಳ್ಳೋದು. ಸಿಂಗಲ್ ಕ್ರೋಶೆ ಅಂತ ಹೇಳ್ತೀವಿ. ಪುನಃ ನಾವು 2 ಸತಿ ಲಾಕನ್ನು ಮಾಡಿದ್ವಿ ನೋಡಿ, ಆ ಸಿಂಗಲ್ ಕ್ರೋಶೆ ಒಳಗಡೆ ಹಾಕಿ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಇದು ಸೇಫ್. ಇದೇನು ಡಿಸೈನ್ ನಾವು ಮಾಡ್ತೀವಲ್ಲ ಅದು ಸೇಫ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನೋಡಿ ಇಲ್ಲಿಂದ ಸೂಜಿ ಮೇಲೆ ಒಂದು ಸತಿ ದಾರನ ತಗೊಂಡು ಈ 3 ಚೈನ್ ಬಿಟ್ಟು ಈ ಡೈರೆಕ್ಟಾಗಿ ನೋಡಿ ಇಲ್ಲಿ ಇದೆಯಲ್ಲ ಸ್ಲ್ಯಾಂಟಾಗಿ ಆರ್ಚ್ ಹಾಕೊಂಡಿದ್ವಿ ನೋಡಿ, 3 ಚೈನ್ ಹಾಕಿ ಅಲ್ಲಿಗೆ ನಾನು ಕಂಬಗಳನ್ನ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಇಲ್ಲಿ ಎರಡರಲ್ಲೊಂದು ಈ ರೀತಿ ಮಾಡ್ಕೋಬೇಕು. ಇಲ್ಲೂ 8 ಕಂಬನ ಮಾಡ್ಕೊಳ್ಳೋಣ. ಅಲ್ಲಿ 8 ಕಂಬ ಮಾಡ್ಕೊಂಡಿದ್ವಿ, ಇಲ್ಲೂ 8 ಕಂಬನ ಮಾಡ್ಕೊಳ್ಳೋಣ. ಚೆನ್ನಾಗಿ ಬರುತ್ತೆ. 2 3 4 ನೋಡಿ 4 ಲೆಕ್ಕ ಹಾಕೊಂಡು ಮಾಡ್ಕೊಳ್ಳಿ. ಯಾಕೆ ಅಂದರೆ ಒಂದು ಹೆಚ್ಚು ಕಡಿಮೆ ಬಂದರೆ ಚೆನ್ನಾಗಿ ಕಾಣಿಸಲ್ಲ. 2 ಈಕ್ವಲ್ ಆಗಿರಬೇಕು. 6 ನೋಡಿ, ಇನ್ನೊಂದು ಸತಿ ಡೌಟ್ ಬಂದರೆ ಲೆಕ್ಕ ಹಾಕೋಬೇಕು. 1 2 3 4 5. ಈಗ 6ನೇ ಕಂಬ 6 ಮತ್ತು 7, 6 ಆದಮೇಲೆ 7ನೇ ಕಂಬ ಕಾಣಿಸ್ತಿದೆಯಾ? 7 8. ಇಲ್ಲಿಗೆ ಆರ್ಚ್ ಮುಗೀತು. ಈಗ ನಾವು ಆರ್ಚ್ ಆದ ನಂತರ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್. ಡಬಲ್ ಕಲರ್ ಇರೋದ್ರಿಂದ ಡಬಲ್ ಕಲರ್ ಸೀರೆ ಬಂದಾಗ ನೋಡಿ, ನಾನು ಇದಕ್ಕೊಂದು ಹ್ಯಾಂಗಿಂಗ್ ಬೀಡನ್ನು ತಗೊಂಡಿದ್ದೀನಿ. ನೋಡ್ತಿದ್ದೀರಾ? ಹ್ಯಾಂಗಿಂಗ್ ಬೀಡನ್ನು ತಗೊಂಡಿದ್ದೀನಿ. ಈ ಹ್ಯಾಂಗಿಂಗ್ ಬೀಡನ್ನು
ಇದರೊಳಗೆ ಇನ್ಸರ್ಟ್ ಮಾಡ್ಕೋತೀನಿ. ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವಿತೌಟ್ ಕುಚ್ಚು. ನೋಡಿ ಇದರೊಳಗೆ ನೀಟಾಗಿ ಹಾಕೊಳ್ಳೋಣ. ನೀಟಾಗಿ ಇಟ್ಕೋಬೇಕು. ನೋಡಿ ಈ ರೀತಿ ಎಳ್ಕೊಂಡು ನಾನು ನೀಡಿ ಇದಕ್ಕೆ ಹೋಲು ತುಂಬಾ ಚಿಕ್ಕದಿದೆ, ಹಂಗಾಗಿ ಇಲ್ಲಿ ನೋಡಿ ಈಗ ಇಲ್ಲಿಂದ ಎಳ್ಕೊಂಡ್ವಿ ಅಲ್ವಾ. ಎಳ್ಕೊಂಡದ ನಂತರ ನಾವೇನು ಮಾಡಬೇಕು ಅಂದರೆ ಇಲ್ಲಿ 3 ಚೈನ್ ಇದೆಯಲ್ಲ, ಈ ಚೈನ್ ಇದೆ ಕಾಣಿಸ್ತಿದೆಯಾ, ಈ ಚೈನನ್ನು ಈ ಹೋಲ್ ಮೇಲ್ಗಡೆ ಮಧ್ಯಕ್ಕೆ ಹಾಕಬಾರ್ದು. ಹೋಲು 1 2 3 ಮೂರನೇ ಕಂಬಕ್ಕೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋದು. ನೋಡಿ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ನೋಡಿ ಚೆನ್ನಾಗಿ ಬರುತ್ತೆ. ಈಗ ಇಲ್ಲೂ ಅಷ್ಟೇ ಪುನಃ ನೆಕ್ಸ್ಟ್ ಏನಿದೆ ಕಂಬ ಅಲ್ಲಿಗೆ ಹಾಕೊಳ್ಳೋದು, ಅಲ್ಲೂ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗೋದು. ನೋಡಿ ಈ ರೀತಿ ಸಿಂಗಲ್ ಕ್ರೋಶೆ, ಪುನಃ ಇನ್ನೊಂದು ಕಂಬದಕ್ಕೆ 3ನೇ ಸಿಂಗಲ್ ಕ್ರೋಶೆ. ಒಟ್ಟು 5 ಸೇರಿಸಿ 3 4 5 6 ಮತ್ತು 7. ನೋಡಿ 7 ಸಿಂಗಲ್ ಕ್ರೋಶೆ ಆಯಿತು. ನಾವು ಇದು ಬೀಡನ್ನು ಸೇರಿಸಿ 7 ಆಯಿತು. ಈಗ ನಾವೇನು ಲಾಕ್ ಮಾಡಿದ್ವಿ ಅಲ್ವಾ ಅದರೊಳಗಡೆನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋದು. ಕಾಣಿಸ್ತಿದೆಯಾ? ಈ ರೀತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು, ಇದನ್ನೆಲ್ಲಿ ಈ ರೀತಿ ಲಾಕನ್ನು ಮಾಡ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಣಿಸ್ತಿದೆಯಾ ಫ್ರೆಂಡ್ಸ್? ಸಖತ್ತಾಗಿ ಬರುತ್ತೆ ಡಿಸೈನು. ಇಲ್ಲಿ ಹ್ಯಾಂಗಿಂಗ್ ಬೀಡಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಬೀಡನ್ನಾದರೂ ಹಾಕ್ಬೋದು. ನಾನು ಕುಚ್ಚು ಹಾಕಿಲ್ಲದೆ ಇರೋದ್ರಿಂದ ಅದು ಹ್ಯಾಂಗಿಂಗ್ ಬೀಡನ್ನು ಹಾಕ್ಕೊಂಡಿದ್ದೀನಿ. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ? ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಥರ ಫುಲ್ ಕ್ಯಾರಿ ಆಗುತ್ತೆ. ಇನ್ನೂ ಒಂದು ಮನೆನ ನಾನು ತೋರಿಸ್ಕೊಡ್ತೀನಿ. ಇಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತಗೊಂಡು 8 ಕಂಬಗಳನ್ನು ಮಾಡ್ಕೊಳ್ಳೋಣ. ನೋಡಿ 1, ಪುನಃ ದಾರ ತಂದು 2 ಇಲ್ಲಿ ಮಾಡಬೇಕು. ದಾರನ ನೀವು ನೀಟಾಗಿ ಲೆಫ್ಟ್ ಹ್ಯಾಂಡಲ್ಲಿ ನೀಟಾಗಿ ದಾರನ ಇಟ್ಕೊಂಡ್ರೆ 2 ಚೆನ್ನಾಗಿ ಬರುತ್ತೆ. 2 ಮತ್ತು 3 ನೋಡಿ ಈ ರೀತಿ ಬರುತ್ತೆ. 3 4 ಪುನಃ 5 ಲೆಕ್ಕ ಹಾಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. 5 6 7 ಮತ್ತು ಇನ್ನೊಂದು ಕಂಬನ ಹಾಕ್ಕೋಬೇಕು. 7 8 ನೋಡಿ 8 ಆಯ್ತಲ್ವಾ? ಈಗ ಇಲ್ಲಿಂದ ದಾರನ ಮೇಲ್ಗಡೆ ಎಳ್ಕೋಬೇಕು. ಕಾಣಿಸ್ತಿದೆಯಾ? ಎಳ್ಕೊಂಡು ಇಲ್ಲಿ ಹ್ಯಾಂಗಿಂಗ್ ಬೀಡ್ ಇದೆಯಲ್ಲ, ಈ ಹ್ಯಾಂಗಿಂಗ್ ಬೀಡನ್ನು ತಗೊಂಡು ಇದಕ್ಕೆ ಇನ್ಸರ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಂಡು ಇಲ್ಲಿಂದ 3ನೇ ಕಂಬ ನೋಡಿ 1 2 3 ಕಂಬದ ಮೇಲೆ ಹೋಲ್ ಬರುತ್ತಲ್ಲ ಅಲ್ಲಿಗೆ ಸೇರಿಸ್ಕೋಬೇಕು. ಇಲ್ಲಿ ನಾವು ಇಲ್ಲಿಂದ ಸಿಂಗಲ್ ಕ್ರೋಶೆ ಅಂದರೆ ನಾವು ಲಾಕ್ ಮಾಡ್ತೀವಿ ನೋಡಿ, ಅದನ್ನು ಮಾಡ್ಕೊಂಡು ಹೋಗೋದು. ಅದಕ್ಕೆ ನಾವು ಸಿಂಗಲ್ ಕ್ರೋಶ ಅಂತ ಹೇಳ್ತೀವಿ. ಸೂಜಿ ಮೇಲೆ ದಾರ ತಗೊಂಡ್ರೆ ಡಬಲ್ ಕ್ರೋಶ, ತಗೊಂಡಿಲ್ಲ ನಾರ್ಮಲಾಗಿ ಅದೇ ರೀತಿ ತೆಗೆದು ನಾವು ಲಾಕ್ ಮಾಡ್ತೀವಿ ಅಂದರೆ ಸಿಂಗಲ್ ಕ್ರೋಶ. ಮತ್ತು ಸೂಜಿ ಮೇಲೆ 2 ಸತಿ ನಾವು ದಾರ ತಗೊಂಡ್ವಿ ಅಂದರೆ ಅದು ಟ್ರಿಬಲ್ ಕ್ರೋಶ ಆಗುತ್ತೆ. ಈ ರೀತಿ ಇಲ್ಲಿ ಹೋಲ್ ಕಾಣಿಸುತ್ತೆ, ನಿಮಗೆ ಗೊತ್ತಾಗತ್ತೆ ನೋಡಿ. ಅಲ್ಲಿಗೆ ನೋಡಿ ಯಾವ ರೀತಿ ಕಾಣಿಸುತ್ತೆ ಹೋಲು ಅಂತ. ನೀವು ಮಾಡ್ತಾ ಹೋಗ್ದಂಗೆಲ್ಲ ಇಲ್ಲಿ ಹೋಲು ಕಾಣುತ್ತೆ. ಅದನ್ನು ನೀವು ಆ ಹೋಲಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಹೋಗೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಎಲಿಗೆಂಟಾಗಿ ಬರುತ್ತೆ ಇದು. ನೋಡಿ ತುಂಬಾ ಎಲಿಗೆಂಟಾಗಿ ಬರುತ್ತೆ. 8 ಸಿಂಗಲ್ ಕ್ರೋಶ ಬರುತ್ತೆ. ವಿತ್ ಬೀಡನ್ನು ಸೇರಿ 8 ಸಿಂಗಲ್ ಕ್ರೋಶ ಬರುತ್ತೆ. ಈ ಸಿಂಗಲ್ ಕ್ರೋಶ ಬಂದ ನಂತರ ನಾವು ಇಲ್ಲೇನು ಲಾಕ್ ಮಾಡಿದ್ದೀವಲ್ಲ ಆ ಲಾಕ್ ಒಳಗಡೆಯಿಂದನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋದು.
ಇಲ್ಲಿಗೆ 2 ಮನೆ ಮುಗೀತು ನೋಡಿ. ಇಲ್ಲಿಗೆ 2 ಮನೆ ಮುಗೀತಲ್ವ. ಈಗ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಎಷ್ಟು ಚೆನ್ನಾಗಿ ಬರುತ್ತೆ ಇದು ಡಿಸೈನ್ ಅಂದರೆ ತುಂಬಾ ಮುದ್ದಾಗಿ ಬರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಎಷ್ಟು ಚೆಂದ ಉಂಟಲ್ವ ನೋಡಿ. ನಿಮಗೆ ಏನು ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಲೇಬೇಕು ನೀವು. ನೋಡಿ ಡಬ್ಬಲ್ ಕಲರ್ ಸೀರೆಗೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದೇ ರೀತಿ ಕ್ಯಾರಿ ಆಗುತ್ತೆ. ನಾ ಕೊನೆಯಲ್ಲಿ ಹೇಗೆ ಬಂತು ಎಲ್ಲ ಔಟ್ಲುಕ್ ಹೇಗಿದೆ ಅಂತ ನಾನು ತೋರಿಸ್ತೀನಿ. ನೋಡಿದ್ರಲ್ಲ, ಇದೇ ರೀತಿ ಬರುತ್ತೆ. ನೀವು ಟ್ರೈ ಮಾಡಿ. ಇದ್ರ ರೇಟ್ ಎಷ್ಟು ಅಂತಂದರೆ ಫುಲ್ ಆದಮೇಲೆ ಹೇಳ್ತೀನಿ ಎಷ್ಟು ಅಂತ. ನೋಡಿ ಔಟ್ಲುಕ್ ಸೀರೆ ಎಲ್ಲ ಕ್ರೋಸ ಕುಚ್ಚು ಹಾಕಿದ ಮೇಲೆ ಈ ಡಿಸೈನ್ ಈ ರೀತಿ ಕಾಣ್ತಿದೆ ನೋಡಿ. ಡಬ್ಬಲ್ ಕಲರ್ ಸೀರೆ ನೋಡ್ಬೋದು. ಈ ರೀತಿ ಡಬ್ಬಲ್ ಕಲರ್ ಇದೆ ಸೀರೆ. ಡಬ್ಬಲ್ ಕಲರ್ ಇರೋದ್ರಿಂದ ಕುಚ್ಚಲ್ಲೇ ಒಂದು ಆರ್ಚಲ್ಲೇ 2 ಕಲರ್ ಬಂದಿರೋದು ಈ ಸೀರೆಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ. ಒಂದು ಹ್ಯಾಂಗಿಂಗ್ ಬೀಡನ್ನು ಮಾತ್ರ ಹಾಕಿದ್ದೀನಿ ವಿತೌಟ್ ಕುಚ್ಚು. ಇದು ವಿತ್ ಕುಚ್ಚಲ್ಲೂ ಮಾಡ್ಬೋದು. ಮತ್ತು ಇದರ ರೇಟ್ ಎಷ್ಟು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಇದಕ್ಕೆ 600 ರೂಪಾಯಿ ತೊಗೋಬೇಕು. ಪ್ಲೇಸ್ ಡಿಫೆನ್ಸು ನಾವು ಕೊನೆ ಪಕ್ಷ ಒಂದು 500 ರೂಪಾಯಿ ಯಾರು ತಗೊಳ್ಳೇಬೇಕು. ಯಾಕೆಂದರೆ ಕೆಲಸ ಅಷ್ಟಿದೆ. ವಿತ್ ಕುಚ್ಚಾದರೂ ತಗೊಳ್ಳಿ, ವಿತೌಟ್ ಕುಚ್ಚಾದರೂ ತಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವಿತ್ ಕುಚ್ಗಿಂತ ವಿತೌಟ್ ಕುಚ್ಚು. ಮತ್ತು ಇಲ್ಲಿ ಏನು ಬೀಡು ಹಾಕಿದ್ದೀವಲ್ಲ ಇಲ್ಲಿಗೂ ಕುಚ್ಚು ಹಾಕ್ಬೋದು ಇದೇ ಜಾಗಕ್ಕೆ. ಇಲ್ಲ ಅಂದರೆ ಇಲ್ಲಿ ಹಾಕಿದ್ದೀವಿ ನೋಡಿ, ಇಲ್ಲಿ ಒಂದು 3 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಇಲ್ಲೂ ಕೂಡ ಕುಚ್ಚನ್ನು ಹಾಕ್ಕೋಬೋದು. ಇನ್ನು ನೆಕ್ಸ್ಟ್ ಸತಿ ಮಾಡಿದಾಗ ನಾನು ತೋರಿಸ್ತೀನಿ. ಇದು ಕಸ್ಟಮರು ವಿತೌಟ್ ಕುಚ್ಚು ಬೇಕು ಅಂದಿದ್ದರಿಂದ ನಾನು ಈ ರೀತಿ ಇದನ್ನು ವರ್ಕನ್ನು ಮಾಡಿರುವಂಥದ್ದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಈ ಕುಚ್ಚು ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.